ಈತ ಮ್ಯಾರೇಜ್ ವೆಬ್ಸೈಟ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ಅದರಲ್ಲೂ ವಿಡೋ ಮಹಿಳೆಯರೇ ಎಐನ ಅತಿಯ ಮೊದಲ ಆದ್ಯತೆ. ಹಣ ಮಾಡೋದಿಕ್ಕೆ ಅಂತ ಹೊರಟಂತಹ ಈತ ಮಾಡಿದ್ದೇನು, ಹೆಣ್ಮಕ್ಳನ್ನ ಯಾವೆಲ್ಲ ರೀತಿಯಾಗಿ ಈತ ಬಳಸ್ಕೊಳ್ತಾ ಇದ್ದ, ಅದನ್ನೇ ತೋರಿಸ್ತೀವಿ ನೋಡಿ. ವಿಧವೆಯರೇ ಈ ಖತರ್ನಾಕ್ ಖದೀಮನ ಟಾರ್ಗೆಟ್. ಮ್ಯಾರೇಜ್ ವೆಬ್ಸೈಟ್ಗಳಲ್ಲಿ ಸುಳ್ಳು ಮಾಹಿತಿ ನೀಡಿ ವಂಚನೆ, ಮಹಿಳೆಯರನ್ನ ವಂಚಿಸುತ್ತಿದ್ದ ಆರೋಪಿ ಅಂದರ್. ಅದೆಷ್ಟೋ ಜನ ತನ್ನ ಮದುವೆ ಹೀಗಾಗಬೇಕು ಹಾಗಾಗಬೇಕು ಅಂತೆಲ್ಲ ಕನ್ಸ್ಕೊಂಡಿರ್ತಾರೆ. ಮದುವೆ ಮಾಡಿಸೋದಕ್ಕೆ ಅಂತಲೇ ಕೆಲವೊಂದು ವೆಬ್ಸೈಟ್ಗಳಿದ್ದು ತಮಗೆ ತಕ್ಕ ವರ ಸಿಗ್ತಾನೆ ಅಂತ ಅದರಲ್ಲಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಹೀಗೆ shaadi.com ಸೇರಿ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ವರನನ್ನ ಹುಡುಕೋ ಮಹಿಳೆಯರನ್ನೇ ಈ ಖತರ್ನಾಕ್ ವ್ಯಕ್ತಿ ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಾ ಇದ್ದ. ಹೀಗೆ ಹಲವಾರು ಮಹಿಳೆಯರಿಗೆ ವಂಚನೆ ಮಾಡ್ತಾ ಇದ್ದ ಆರೋಪಿಯನ್ನು ಜೆಪಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಅಷ್ಟಕ್ಕೂ ಈತನ ಹೆಸರು ದೀಪಕ್ ಅಂತ. ಈತನನ್ನ ಪೊಲೀಸರು ಬಾಗಲಕೋಟೆಯ ಬದಾಮಿಯಲ್ಲಿ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಮ್ಯಾರೇಜ್ ವೆಬ್ಸೈಟ್ಗಳಲ್ಲಿ ವಿಡೋ ಎಂದು ಪ್ರೊಫೈಲ್ ಅಪ್ಡೇಟ್ ಮಾಡಿರುವವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಖದೀಮ ವಂಚನೆ ಮಾಡ್ತಾ ಇದ್ದ. ಹೀಗೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಹಲವು ಮಹಿಳೆಯರನ್ನ ವಂಚಿಸಿದ್ದಾರೆ. ನಾನು ಪ್ರತಿಷ್ಠಿತ ಬ್ಯಾಂಕ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ನಿಮ್ಮನ್ನ ಮದುವೆಯಾಗಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಮೊದಲು ನಂಬಿಕೆಯನ್ನ ಗಿಟ್ಟಿಸ್ಕೊಳ್ತಾ ಇದ್ದ. ಬಳಿಕ ನನ್ನ ಬ್ಯಾಂಕ್ ನಂಬರ್ನಿಂದ ಮಾತನಾಡೋದಕ್ಕಾಗಲ್ಲ, ನಿನ್ನ ಹೆಸರಿನಲ್ಲಿ ಒಂದು ಸಿಮ್ ಖರೀದಿಸಿ ಕೊಡಿ ಅಂತ ಹೇಳಿ ಮಹಿಳೆಯರ ಮೂಲಕವೇ ಸಿಮ್ ಪಡೆದು ಹಣ ವಂಚನೆ ಮಾಡ್ತಾ ಇದ್ದ. shaadi.com ಮತ್ತು ಇತರೆ ಮ್ಯಾಟ್ರಿಮೋನಿಯಲ್ ಸೈಟ್ಸ್ನಲ್ಲಿ ಒಬ್ಬ ವ್ಯಕ್ತಿಯು ನನಗೆ ಸಂಪರ್ಕಕ್ಕೆ ಬಂದಿರ್ತಾರೆ, ಮದುವೆ ಆಗ್ತೀವಿ ಅಂತ. ಒಂದು ಸುಳ್ಳು ಐಡೆಂಟಿಟಿ ತೋರಿಸಿ ನಾನು ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರು, ಬ್ಯಾಂಕ್ ಮ್ಯಾನೇಜರು ಅಂತ ತೋರಿಸ್ಕೊಂಡು ಚೆನ್ನೈನಲ್ಲಿ ಕೆಲಸ ಮಾಡ್ತೀನಿ ಅಂತ ಮೋಸ ಮಾಡಿ ಸುಮಾರು ಮದುವೆ ಆಗ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಸುಮಾರು ದುಡ್ಡು ಕಂಪ್ಲೇಂಟಿಂದ ಪಡೆದಿರೋದ್ರ ಬಗ್ಗೆ ದೂರು ದಾಖಲಾಗಿರುತ್ತದೆ. ಆರೋಪಿನ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಿಂದ ದಸ್ತಗಿರಿ ಮಾಡಲಾಗಿದೆ. ಇನ್ನು ಜೆಪಿ ನಗರದ ಮಹಿಳೆಗೂ ಮದುವೆಯಾಗೋದಾಗಿ ಹೇಳಿ 30,000 ಹಣವನ್ನು ತನ್ನ ಅಕೌಂಟ್ಗೆ ಹಾಕಿಸ್ಕೊಂಡಿದ್ದ. ನಂತರ ಮಹಿಳೆಗೆ ತಾನು ಮೋಸ ಹೋಗಿರೋದು ಗೊತ್ತಾಗಿದೆ. ಬಳಿಕ ಆಕೆ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನು ಬಂಧಿಸಿ ತನಿಖೆ ಮಾಡಿದಾಗ ದೀಪಕ್ನ ಅಸಲಿ ಮುಖ ಬಯಲಾಗಿದೆ. ಹೀಗೆ 8-10 ಮಹಿಳೆಯರನ್ನ ಮದುವೆಯಾಗೋದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ಪಡೆದು ಖದೀಮ ವಂಚನೆ ಮಾಡಿದ್ದಾನೆ. ಮಹಿಳೆಯರನ್ನ ನಂಬಿಸಿ ಮೋಸ ಮಾಡಿದವ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.